ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ವಿಠಲಾನಂದ ಸದ್ಗುರುಭ್ಯೋ ನಮಃ. ವಂದೇ ಶಂಕರಂ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಮಹಾಯೋಗಿಯನ್ನು ಸಂಧಿಸಿದ ಬಾರಿಸ್ಟರ್ ಶ್ರೀ ಶಂಕರ ಮಹಾರಾಜರು ಪೂನಾದಲ್ಲಿ ಶಾಶ್ವತವಾಗಿ ಸ್ಥಿರವಾಗಿದ್ದರು. ಅಲ್ಲಿಂದಲೇ ಅವರು ಪ್ರಜೆಗಳನ್ನು ಕಾಪಾಡುತ್ತಿದ್ದರು. ಅವರು ಕೆಲವು ಭಕ್ತರನ್ನು ಮಾತ್ರ ತಮ್ಮ ಬಳಿ ಇರಲು ಸಮ್ಮತಿಸುತ್ತಿದ್ದರು. ಅವರು ಬಹಳಷ್ಟು ಭಕ್ತರನ್ನು ಮತ್ತು ಅವರ ಕುಟುಂಬದವರನ್ನು ಆಶೀರ್ವದಿಸಿ ಅನುಗ್ರಹಿಸಿದ್ದಾರೆ. ಕೀರ್ತಿಶೇಷರಾದ ಅಪ್ಪ ಬಲ್ವಂತ್ ಮೆಹಂದಲೆಯವರ ಬಂಗಲೆಯು ಅಪ್ಪ ಬಲ್ವಂತ್ ಚೌಕ್ನಲ್ಲಿ ಇದೆ. ಅವರು ಪಾಣಿಪಟ್ ಯುದ್ಧದಲ್ಲಿ ಬಹಳ ಪರಾಕ್ರಮವನ್ನು ತೋರಿಸಿದ್ದಾರೆ. ಅವರ ವಂಶಸ್ಥರಾದ ರಾಹು ಸಾಹೇಬ ಮೆಹಂದಲೆ ಬ್ಯಾರಿಸ್ಟರ್ ಅವರಾಗಿದ್ದರು. ಅವರ ವಂಶ ಪರಂಪರೆಯವರೆಲ್ಲರೂ ಇದೇ ಬಂಗಲೆಯಲ್ಲಿಯೇ ಇರುತ್ತಿದ್ದರು. ಅವರ ಮೊದಲನೆಯ ಪತ್ನಿಯು ಅನಾರೋಗ್ಯದಿಂದ ಮರಣಿಸಿದಳು. ರಾಹು ಸಾಹೇಬರು ಜ್ಞಾನೇಶ್ವರಿಯನ್ನು ನಿತ್ಯ ಪಾರಾಯಣ ಮಾಡುತ್ತಿದ್ದರು. ಅವರು ಜ್ಞಾನೇಶ್ವರಿಯಲ್ಲಿನ ಪ್ರತಿ ವಾಕ್ಯವನ್ನು ಶ್ರದ್ಧೆಯಾಗಿ ಅಭ್ಯಸಿಸಿ ಅದರ ಪಾರಾಯಣದಲ್ಲಿ ಅವರ ಪತ್ನಿಯು ಮರಣಿಸಿದ ದುಃಖವನ್ನು ಮರೆತರು. ಜ್ಞಾನೇಶ್ವರಿ ಗ್ರಂಥವನ್ನು ಜ್ಞಾನೇಶ್ವರ್ ಬರೆದಿದ್ದಾರೆ. ಇದನ್ನು ಬೊಂಬಾಯಿ ವಾಸ್ತವ್ಯರಾದ ದಾದಾ ಮಹಾರಾಜ್ ಸತಾರ್ಕರ್ ಕ್ರಂದೇವಾಡಿಯವರಿಂದ ಪಡೆದಿದ್ದರು. ಒಮ್ಮೆ ಸರ್ದಾರ್ ಮಿರಿಕರ್ ಎಂಬುವರು ರಾಹು ಸಾಹೇಬರನ್ನು ಸಂಧಿಸಿದರು. ಅವರು ನಿರಂತರವಾಗಿ ಚರ್ಚಿಸಿದ ನಂತರ ಶ್ರೀ ಶಂಕರ ಮಹಾರಾಜರ ವಿಶೇಷಗಳನ್ನು ಮತ್ತು ಲೀಲೆಗಳನ್ನು ಕುರಿತು ರಾಹು ಸಾಹೇಬರಿಗೆ ತಿಳಿಸಿದರು. ಅವರ ಲೀಲೆಗಳನ್ನು ಕೇಳಿದಾಗಿನಿಂದ ಅವರನ್ನು ದರ್ಶಿಸಬೇಕೆಂದು ಸಂಕಲ್ಪಿಸಿ ಮೀರ್ಕರ್ ರೊಡನೆ ಹೊರಟು ಮಹಾರಾಜರನ್ನು ದರ್ಶಿಸಿ ಮಹಾರಾಜರಿಗೆ ನಮಸ್ಕರಿಸಿದರು. ಆ ಸಮಯದಲ್ಲಿ ಶ್ರೀ ಮಹಾರಾಜರು ಬಿಳಿಯ ಪಂಚೆ ಮತ್ತು ಬಿಳಿಯ ಅಂಗಿ ಹಾಕಿದ್ದರು. ಆಗ ಶ್ರೀ ಮಹಾರಾಜರಿಗೆ ಉದ್ದವಾದ ಗಡ್ಡ ಮತ್ತು ತಲೆ ಕೂದಲುಗಳಿದ್ದವು. ಮಹಾರಾಜ್ ರಾಹು ಸಾಹೇಬರನ್ನು ತನ್ನ ಎದೆಗೆ ಅಪ್ಪಿಕೊಂಡು, ನಿನ್ನ ಜೀವನವು ನಾಶನವಾಗಿ ಹೋಗಿದೆ, ಆದರೂ ಚಿಂತಿಸಬೇಡ, ಈ ಕ್ಷಣದಿಂದ ನಿನ್ನ ಜೀವನ ಸುಖಮಯವಾಗುವುದು. ಚರಿತ್ರೆಯಲ್ಲಿ ಪ್ರಸಿದ್ಧಿ ಹೊಂದಿದ ವಂಶಸ್ಥನು ನೀನು, ಆದರೆ ಒಬ್ಬ ಬಾರಿಸ್ಟರ್ ಮಾತ್ರವೇ. ನಿನ್ನ ಜೀವನವು ಸಂತೋಷದಿಂದ ತುಂಬಿರುತ್ತದೆ. ನಿನ್ನ ಬಂಗಲೆಯು ಜ್ಞಾನೇಶ್ವರಿಯ ತರಂಗಗಳಿಂದ ಪ್ರತಿಧ್ವನಿಸುತ್ತದೆ ಎಂದು ಆಶೀರ್ವದಿಸಿದರು. ಮಹಾರಾಜರ ಆಶೀರ್ವಾದದಿಂದ ಹಾಗೂ ರಾಹು ಸಾಹೇಬ ಮೆಹಂದಲಿಗೆ ಎರಡನೇ ವಿವಾಹವಾಯಿತು. ಅವರ ಪತ್ನಿಯ ಹೆಸರು ಪದ್ಮಾವತಿ, ಆದರೆ ಎಲ್ಲರೂ ಆಕೆಯನ್ನು ತೈ ಸಾಹೇಬ್ ಎಂದು ವ್ಯವಹರಿಸುತ್ತಿದ್ದರು. ಆಕೆ ಶ್ರೀ ಶಂಕರ ಮಹಾರಾಜರನ್ನು ಜಿ.ಕೆ. ಪ್ರಧಾನ್ ಅವರ ಮನೆಯಲ್ಲಿ ದರ್ಶಿಸಿದರು. ಆಕೆಯ ಕೊರಳನ್ನು ಸ್ಪರ್ಶಿಸುತ್ತಾ ಮಹಾರಾಜರು, ಮಗು, ನಿನಗೆ ಮಧುರವಾದ ಗಾತ್ರವಿದೆ, ಈ ದಿನದಿಂದ ರಾಗಾಲಾಪನೆಯನ್ನು ಮಾಡು ಎಂದು ಆಶೀರ್ವದಿಸಿದರು. ಮಾರನೆಯ ದಿನ ದಾದಾ ಸಾಹೇಬ್ ಸತಾರ್ಕರ್ ಅವರು ವಿವರಿಸಿದ ಭಜನೆಗಳನ್ನು ರಾಹು ಸಾಹೇಬ್ ಮತ್ತು ಅವರ ಪತ್ನಿಯು ಕೇಳಿದರು. ದಾದಾ ಮಹಾರಾಜ್ ಸತಾರ್ಕರ್ ಜ್ಞಾನೇಶ್ವರಿಯನ್ನು ಕೊಟ್ಟು ಎಲ್ಲರಿಗೂ ಕೇಳಿಸುವಂತೆ ಹೇಳಿ ಅದನ್ನು ವಿವರಿಸು ಎಂದು ಹೇಳಿದರು. ಆ ದಿನ ರಾತ್ರಿ ವಿನಾಯಕನು ಆಕೆಗೆ ದರ್ಶನ ನೀಡಿ ಆಕೆಯ ಕೊರಳನ್ನು ಸೋಕಿದನು. ಅಂದಿನಿಂದ ಪತಿ ಪತ್ನಿಯವರಿಬ್ಬರು ಅವರ ಬಂಗಲೆಯಲ್ಲಿ ಜ್ಞಾನೇಶ್ವರಿಯನ್ನು ಗಾನ ಮಾಡಲು ಪ್ರಾರಂಭಿಸಿದರು. ಸದ್ಗುರು ಶಂಕರ್ ಮಹಾರಾಜರು ಆಗಾಗ್ಗೆ ಅವರ ಬಂಗಲೆಗೆ ಬಂದು ಹೋಗುತ್ತಿದ್ದರು. ಬಾಲಗಂಧರ್ವನಾದ ನಾರಾಯಣ ಹಂಸ, ಜಿ.ಕೆ. ಪ್ರಧಾನ್ ಆಗಾಗ ಶ್ರೀ ಶಂಕರ ಮಹಾರಾಜರೊಂದಿಗೆ ಇವರ ಬಳಿಗೆ ಬರುತ್ತಿದ್ದರು. ಜ್ಞಾನೇಶ್ವರಿಯ ಗಾನದಲ್ಲಿ ಅವರು ಸಹ ಪಾಲ್ಗೊಳ್ಳುತ್ತಿದ್ದರು. ರಾಹು ಸಾಹೇಬರ ಕುಟುಂಬವನ್ನು ಮತ್ತು ಬಂಗಲೆಯನ್ನು ಶ್ರೀ ಶಂಕರ ಮಹಾರಾಜರು ಆಶೀರ್ವದಿಸಿದರು. 1941ರಿಂದ 1972ರವರೆಗೆ ಅವರ ಬಂಗಲೆಯಲ್ಲಿ ಸುಮಾರು 32 ವರ್ಷಗಳ ಕಾಲ ಜ್ಞಾನೇಶ್ವರಿಯ ಗಾನವು ನಿರಂತರವಾಗಿ ಸಾಗಿತು. ಗವರ್ನರ್ ಶ್ರೀ ಚುನ್ನಿಲಾಲ್ ಮೆಹತಾ 16. ಶ್ರೀ ಚುನ್ನಿಲಾಲ್ ಮೆಹತಾ ಎಂಬ ವ್ಯಕ್ತಿಯು ಶ್ರೀಮಂತನು. ಬ್ರಿಟಿಷ್ ಪ್ರಭುತ್ವವು ಅವನನ್ನು ಗವರ್ನರ್ ಆಗಿ ನಿಯಮಿಸಿತ್ತು. ಅವನು ಭಾರತೀಯ ಪಾಶ್ಚಾತ್ಯ ತತ್ವಜ್ಞಾನವನ್ನು ಉಳ್ಳವನಾಗಿದ್ದನು. ಅವನಿಗೆ ಬೊಂಬಾಯಿ ಮತ್ತು ಪೂನಾ ನಗರಗಳಲ್ಲಿ ಸ್ವಂತ ಮನೆಗಳಿದ್ದವು. ವೈಷ್ಣವನಾದ ಅವನು ಪ್ರಪಂಚದಲ್ಲಿರುವ ಆತ್ಮೀಯ ಶಕ್ತಿಯನ್ನು ಕುರಿತು ಶೋಧಿಸುತ್ತಿದ್ದನು. ಅವನು ಪೂನಾದಲ್ಲಿ ನಿವಾಸಿಸುತ್ತಿದ್ದ ಕಾಲದಲ್ಲಿ ರಾಹು ಸಾಹೇಬರ ಬಂಗಲೆಗೆ ಹೋಗಿ ಜ್ಞಾನೇಶ್ವರಿಯ ಗಾನವನ್ನು ಕೇಳುತ್ತಿದ್ದನು. ರಾಹು ಸಾಹೇಬ್ ಚುನ್ನಿಲಾಲ್ನಿಗೆ ಶ್ರೀ ಮಹಾರಾಜರನ್ನು ದರ್ಶಿಸಲು ಹೇಳುತ್ತಿದ್ದರು. ಚುನ್ನಿಲಾಲ್ ಮತ್ತು ಅವರ ಪತ್ನಿಯಾದ ತೈ ಸಾಹೇಬ್ ಹಾಗೂ ರಾಹು ಸಾಹೇಬ್ ಶ್ರೀ ಮಹಾರಾಜರನ್ನು ದರ್ಶಿಸಲು ಕಾತುರರಾಗಿದ್ದರು. ಆ ಮಧುರ ಕ್ಷಣಗಳು ಬಂದೇ ಬಂದಿತು. ಶ್ರೀ ಮಹಾರಾಜನು ಸರ್ ಚುನ್ನಿಲಾಲ್ ದರ್ಶಿಸಿದನು. ಅದು ಬಹಳ ಚಿಕ್ಕ ಮನೆ. ಅಲ್ಲಿ ಶ್ರೀ ಶಂಕರ ಮಹಾರಾಜರು ವಿಷ್ಣುವಿನಂತೆ ದರ್ಶನ ಕೊಟ್ಟರು. ವೈಷ್ಣವನಾದ ಚುನ್ನಿಲಾಲ್ನ ಹೃದಯ ಆನಂದದಿಂದ ತುಂಬಿ ಹೋಯಿತು. ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ. ಸಂತೋಷದಿಂದ ಆನಂದ ಬಾಷ್ಪಗಳು ಉದುರಿದವು. ಕಣ್ಣೀರಿನಿಂದ ಶ್ರೀ ಮಹಾರಾಜರ ಪಾದಗಳನ್ನು ತೊಯ್ದನು. ಆ ದಿನದಿಂದ ಚುನ್ನಿಲಾಲ್ನು
ಶ್ರೀ ಶಂಕರ ಮಹಾರಾಜರ ಭಕ್ತನಾಗಿ ಜೀವನವನ್ನು ಸಾಗಿಸುತ್ತಾ ಅವರನ್ನು ಸೇವಿಸುತ್ತಿದ್ದನು. ಭಕ್ತರನ್ನು ತಮ್ಮ ಬಳಿಗೆ ಸೆಳೆದು ಅವರಿಷ್ಟ ದೈವ ರೂಪದಲ್ಲಿ ಅವರನ್ನು ಅನುಗ್ರಹಿಸಿ ಉದ್ಧರಿಸುವುದು ಸದ್ಗುರುಗಳು ಮಾಡುವ ಕೆಲಸ. ಶ್ರೀ ಸಾಯಿಬಾಬಾ ಗುಬ್ಬಚ್ಚಿಯ ಕಾಲಿಗೆ ಹಗ್ಗವನ್ನು ಕಟ್ಟಿ ಎಳೆದಂತೆ ತನ್ನ ಭಕ್ತರನ್ನು ಶಿರಡಿಗೆ ಕರೆತರುತ್ತೇನೆ ಎನ್ನುತ್ತಿದ್ದರು. ಅದೇ ವಿಧವಾಗಿ ವಿವಿಧ ಭಕ್ತರಿಗೆ ಅವರಿಷ್ಟ ದೈವದ ರೂಪದಲ್ಲಿ ದರ್ಶನವನ್ನು ಕೊಡುತ್ತಿದ್ದರು, ಖಂಡಯೋಗವನ್ನು ಮಾಡುತ್ತಿದ್ದರು. ಈ ಲೀಲೆಯನ್ನು ಶ್ರೀ ಶಂಕರ ಮಹಾರಾಜರ ಚರಿತ್ರೆಯಲ್ಲೂ ಸಹ ನೋಡಬಹುದು. ಗುರು ರೂಪಗಳೆಲ್ಲ ಒಂದೇ. ನಮ್ಮ ಗುರುವನ್ನು ಮನದಲ್ಲಿ ಸ್ಮರಿಸುತ್ತಾ ಅನ್ಯ ಗುರುಗಳನ್ನು ದರ್ಶಿಸಿ ಸೇವಿಸಬೇಕೆನ್ನುತ್ತದೆ ಗುರುಗೀತೆ. ಶ್ರೀ ಗೋಪಾಲಾರ್ ಖಂಡೆ ಪ್ರಧಾನ್ ರವರು ಇಂಗ್ಲೆಂಡ್ ಮತ್ತು ಜಪಾನ್ ದೇಶಗಳಲ್ಲಿ ಶ್ರೀ ಶಂಕರ ಮಹಾರಾಜರ ಮಹಿಮೆಯನ್ನು ಕುರಿತು ಪ್ರಚಾರ ಮಾಡಿದರು. ಒಂದು ವಿಧವಾಗಿ ಹೇಳಬೇಕೆಂದರೆ ಶ್ರೀ ಶಂಕರ ಮಹಾರಾಜರ ಅವತಾರ ಕಾರ್ಯವನ್ನು ಆಯಾ ದೇಶಗಳಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ಜಿ.ಕೆ. ಪ್ರಧಾನರನ್ನು ಸಾಧನವನ್ನಾಗಿ ಮಾಡಿಕೊಂಡರು. ಶ್ರೀ ಸಾಯಿಬಾಬಾ ಲೀಲೆಯನ್ನು ದಾಸಗಣು ಮಹಾರಾಜರು ತಮ್ಮ ಹರಿಕಥೆಯ ಮೂಲಕ ಪ್ರಚಾರ ಮಾಡಿದಂತೆ ಶ್ರೀ ಶಂಕರ ಮಹಾರಾಜರು ಪ್ರಧಾನರನ್ನು ಉಪಯೋಗಿಸಿಕೊಂಡರು. ಪ್ರಧಾನ್ ಬಹಳ ಓದಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಓದಿದ್ದರಿಂದ ಯಾವಾಗಲೂ ಪಾಶ್ಚಾತ್ಯ ಉಡುಪುಗಳನ್ನು ಧರಿಸುತ್ತಿದ್ದರು ಮತ್ತು ಹೆಚ್ಚಿನ ಓದು ಮತ್ತು ವ್ಯಕ್ತಿತ್ವವನ್ನು ಕುರಿತು ಗರ್ವ ಪಡುತ್ತಿದ್ದರು. ಅವರು ಮೂಢನಂಬಿಕೆ ಎಂದರು, ಸನ್ಯಾಸಿಗಳೆಂದರು, ಗುರುಗಳೆಂದರು ವಿರೋಧಿಸುತ್ತಿದ್ದರು. 1942ರಲ್ಲಿ ಸಸ್ವಾದ್ ಮಾವಿ ಶುಗರ್ ಮಿಲ್ ನಲ್ಲಿ ಎಂಡಿಗೆ ಸೆಕ್ರೆಟರಿಯರಾಗಿ ಕೆಲಸ ಮಾಡುತ್ತಿದ್ದರು. ಆ ಮಾವಿ ಶುಗರ್ ಮಿಲ್ ಅಕ್ಲುಜ್ ಎಂಬ ಹಳ್ಳಿಯಲ್ಲಿದೆ. ಅಲ್ಲಿ ಅತಿಥಿ ಗೃಹಗಳಾಗಲಿ ವಸತಿ ಗೃಹಗಳಾಗಲಿ ಇಲ್ಲ. ಒಂದು ಮನೆಯಲ್ಲಿ ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದರು. ಅವರ ಕೊಠಡಿಯ ಪಕ್ಕದಲ್ಲಿ ಶ್ರೀ ಶಂಕರ ಮಹಾರಾಜರು ಅವರ ಭಕ್ತರೊಡನೆ ಇದ್ದರು. ಅವರಿಗೆ ಉದ್ದವಾದ ತಲೆ ಕೂದಲು ಮತ್ತು ದಟ್ಟವಾದ ಗಡ್ಡವಿದ್ದಿತು. ಅವರು ಸದಾ ಸಿಗರೇಟ್ ಅನ್ನು ಸೇದುತ್ತಿದ್ದರು. ಅವರ ಭಕ್ತರೆಲ್ಲ ಬಡವರು. ಪ್ರಧಾನ್ಗೆ ಶ್ರೀ ಮಹಾರಾಜರನ್ನು ಕುರಿತು ತಿಳಿಯದು. ಅವರ ಗಲಾಟೆಯು ತಡೆಯಲಾರದಷ್ಟು ಜಾಸ್ತಿ ಆಗಿತ್ತು. ಕೊಠಡಿಗೆ ತುಂಬಾ ಸಿಗರೇಟಿನ ವಾಸನೆ. ಬ್ರಾಂದಿ ಕುಡಿಯುತ್ತಾ ಕೂಗುತ್ತಾ ಹೀಗೆ ಒಂದೇ ಸಮನೆ ಗಲಾಟೆ ಮಾಡುತ್ತಿದ್ದರು. ಈ ವಾತಾವರಣವು ಆತನಿಗೆ ಬಹಳ ಅಸಹ್ಯ ಮತ್ತು ಜಿಗುಪ್ಸೆಯನ್ನುಂಟು ಮಾಡುತ್ತಿತ್ತು. ಅವನ ರೂಮಿನ ಪಕ್ಕದಲ್ಲೇ ನಡೆಯುತ್ತಿದ್ದ ಈ ಗಲಾಟೆಯನ್ನು ಆತನಿಂದ ತಡೆಯಲಾಗುತ್ತಿರಲಿಲ್ಲ. ಈ ಗಲಾಟೆ ಹಗಲು ರಾತ್ರಿ ಕೂಡ ಸಾಗುತ್ತಿತ್ತು. ಅವರನ್ನು ಗಲಾಟೆ ನಿಲ್ಲಿಸಿರೆಂದು ಕೇಳದೆ ಎಷ್ಟೋ ಸಹನೆಯಿಂದ ಇರುತ್ತಿದ್ದರು. ಆದರೂ ಈ ಗಲಾಟೆಯು ದಿನದಿನಕ್ಕೂ ಹೆಚ್ಚಾಗುತ್ತಿರುವುದರಿಂದ ತಾಳಲಾರದೆ ಊರನ್ನು ಬಿಟ್ಟು ಬೊಂಬಾಯಿಗೆ ಹೊರಟನು. ಎಷ್ಟು ಹೊತ್ತಾದರೂ ಬಸ್ಸು ಬರುವ ಸುಳಿವೇ ಇಲ್ಲ. ಹೀಗೆ ತುಂಬಾ ಸಮಯ ಕಳೆದು ಹೋಯಿತು. ಅವನು ಬಹಳ ಸಂದಿಗ್ಧ ಸ್ಥಿತಿಯಲ್ಲಿ ಬಿದ್ದನು. ಬೊಂಬಾಯಿ ಸೇರಲು ಬಸ್ಸನ್ನು ಬಿಟ್ಟರೆ ಬೇರೆ ಮಾರ್ಗವೇ ಇರಲಿಲ್ಲ. ಆದರೆ ಅಷ್ಟರಲ್ಲೇ ಗಾಳಿಯ ಜೊತೆ ಮಳೆ ಹಾಗೂ ಹನಿಗಳು ಪ್ರಾರಂಭವಾದವು. ಆದರೆ ನದಿಯನ್ನು ದಾಟಿ ದಡ ಸೇರಿದರೆ ಬೊಂಬಾಯಿಯನ್ನು ಸೇರಬಹುದು ಎಂದುಕೊಂಡರು. ಅಷ್ಟರಲ್ಲೇ ಮಳೆಯು ಜೋರಾಗಿ, ಗಾಳಿಯು ಭೀಕರವಾಗಿ ಬೀಸತೊಡಗಿತು. ಈ ಮಳೆಯಲ್ಲಿ ಯಾರು ದೋಣಿಯನ್ನು ನಡೆಸಲಾರರು. ಆದ್ದರಿಂದ ಆ ಮಾರ್ಗವು ಮುಚ್ಚಿಹೋಯಿತು. ಹಿಂದಿರುಗಿ ರೂಮಿಗೆ ಬರಲು ಇಷ್ಟವಿಲ್ಲ. ಆದ್ದರಿಂದ ಮಳೆಯಲ್ಲೇ ನೆನೆಯುತ್ತಾ ತನ್ನ ಬ್ಯಾಗಿನೊಡನೆ ಒಂದು ಮರದ ಕೆಳಗೆ ನಿಂತನೇ ಹೊರತು ತನ್ನ ರೂಮಿಗೆ ಮಾತ್ರ ಹೋಗಲಿಲ್ಲ. ಬೆಳಗ್ಗೆ ದಾರಿಯಲ್ಲೇ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಮೂಲಕ ತನಗೆ ಸಹಾಯ ಬೇಕಾಗಿದೆ ಎಂದು ಶುಗರ್ ಮಿಲ್ಗೆ ವರ್ತಮಾನವನ್ನು ಕಳುಹಿಸಿದನು. ಅಲ್ಲಿದ್ದ ಮ್ಯಾನೇಜರ್ ಡ್ರೈವರಿಗೆ ಹೇಳಿ ಪ್ರಧಾನರನ್ನು ಕರೆತರಲು ಹೇಳಿದರು. ಪ್ರಧಾನ್ ಒಂದು ಹಾಳು ಬಿದ್ದ ಗುಡಿಸಲಿನ ಬಳಿ ನಿಂತಿರುವುದನ್ನು ಕಂಡ ಡ್ರೈವರ್ ಪ್ರಧಾನರನ್ನು ಕರೆದುಕೊಂಡು ಬಂದನು. ರಾತ್ರಿಯೆಲ್ಲ ಮಳೆಯಲ್ಲಿ ನೆನೆದಿದ್ದರಿಂದ ಚಳಿಯಲ್ಲಿ ನಡುಗುತ್ತಿದ್ದನು. ಜ್ವರ ಕೂಡ ಬಂದಿತ್ತು. ಆಫೀಸ್ ಬಾಯ್ ಡಾಕ್ಟರ್ ಅನ್ನು ಕರೆಸಿ ವೈದ್ಯ ಮಾಡಿಸಿದನು. ಜ್ವರವೇನೋ ಕಮ್ಮಿ ಆಯಿತು. ಆದರೆ ಮೈಕೈ ನೋವು, ರಾತ್ರಿಯೆಲ್ಲ ನಿದ್ದೆ ಇಲ್ಲದಿದ್ದರಿಂದ ಕಣ್ಣುರಿಯುತ್ತಿತ್ತು. ಆದ್ದರಿಂದ ನಿದ್ರೆಯಲ್ಲಿ ಜಾರಿಕೊಂಡರು. ಆ ಸಮಯದಲ್ಲಿ ಶ್ರೀ ಮಹಾರಾಜರು ರೂಮಿನೊಳಗೆ ಹೆಜ್ಜೆಯನ್ನಿಟ್ಟು ಅವರನ್ನು ನೋಡಿ ಗಟ್ಟಿಯಾಗಿ ನಕ್ಕರು. ಆ ಶಬ್ದಕ್ಕೆ ಅವನು ಕಣ್ತೆರೆದು ನೋಡಿದನು. ಶ್ರೀ ಮಹಾರಾಜರು ಹಳೆಯ ಪ್ಯಾಂಟು ಮತ್ತು ಕೊಳಕಾದ ಅಂಗಿಯನ್ನು ಧರಿಸಿದ್ದರು. ಕ್ರೂರವಾಗಿ ಬಾಯಲ್ಲಿ ಉರಿಯುತ್ತಿರುವ ಸಿಗರೆಟ್ ಮತ್ತು ಕೈಯಲ್ಲಿ ಬ್ರಾಂದಿ ಸೀಸದೊಂದಿಗೆ ಅವನ ಎದುರಿಗೆ ನಿಂತಿದ್ದಾರೆ. ಅವರು ಪ್ರಧಾನರೊಂದಿಗೆ, ಪ್ರಧಾನ್, ಬೊಂಬಾಯಿಗೆ ಹೋಗಬೇಕೆಂದು ಹೊರಕೊಂಡೆಯಾ? ಆದರೆ ನನ್ನ ಕಣ್ಣು ತಪ್ಪಿಸಿಕೊಂಡು ಹೇಗೆ ಹೋಗುತ್ತೀಯೇ? ನಿನ್ನನ್ನು ಬಿಡುವೆನೇ ಎಂದರು. ಪ್ರಧಾನ್ಗೆ ತಡೆಯಲಾರದಂತ ಕೋಪ ಬಂದಿತು. ಮಹಾರಾಜರು ಅದನ್ನು ಲೆಕ್ಕಿಸದೆ ಅವನ ರೇಡಿಯೋ ಜೊತೆ ಆಡುತ್ತಿದ್ದರು. ಅದನ್ನು ನೋಡಿ ಪ್ರಧಾನ್ಗೆ ಕೋಪ ತಡೆಯಲಾರದಾಗಿತ್ತು. ಅದರ ಬಗ್ಗೆ ನಿನಗೇನಾದರೂ ಗೊತ್ತಾ? ಅದನ್ನು ಹಾಳು ಮಾಡಬೇಕೆಂದಿದ್ದೀಯೇ? ನಿನ್ನ ಆಕಾರ ನಿನ್ನ ಯೋಗಿಯಂತೆ ಇದೆಯೇನು? ಈ ಅಮಾಯಕ ಪ್ರಜೆಗಳನ್ನು ನೋಡಿದರೆ ಬಹಳ ಪರಿತಾಪವಾಗುತ್ತದೆ ಎನ್ನುತ್ತಿದ್ದಂತೆಯೇ ಮ್ಯಾನೇಜರ್ ಅಸೀರ್ ಭಾಯ್ ಬಂದರು.
ಅವನ ಮಾತುಗಳನ್ನು ತಡೆದು ಅವರನ್ನು ಹಾಗೆನ್ನಬೇಡ, ಅವರು ನಿಜವಾಗಿಯೇ ಒಂದು ದೊಡ್ಡ ಯೋಗಿ ಎಂದನು. ಅದಕ್ಕೆ ಪ್ರಧಾನ್, ಅಂತಹವರ ಬಗ್ಗೆ ಮಾತನಾಡಿದರೂ ಸಹ ಸಮಯ ವ್ಯರ್ಥ ಮಾಡಿದಂತಾಗುವುದು. ಇಂತಹ ಅಸಹ್ಯ ಯೋಗಿಗಳನ್ನು ಬಹಳಷ್ಟು ನೋಡಿದ್ದೇನೆ ಎಂದನು. ಅಷ್ಟರಲ್ಲಿ ಶ್ರೀ ಮಹಾರಾಜರು ಆಶೀರ್ಭಾಯಿಯನ್ನು ಒಂದು ಬೆಳ್ಳಿ ಲೋಟ ತರಲು ಹೇಳಿದರು. ಅದರಲ್ಲಿ ಬ್ರಾಂದಿ ಹಾಕಿ ಗುಟಗುಟಾ ಕುಡಿದರು. ವಿಚಿತ್ರ, ಆಶೀರ್ಭಾಯಿ ತೂಗುತ್ತಾ ಮತ್ತಿನಿಂದ ತೂರಾಡುತ್ತಿದ್ದನು. ಬಾಯಿಯಿಂದ ಒಂದೇ ವಾಸನೆ. ಪ್ರಧಾನರು ಈ ಚಮತ್ಕಾರವನ್ನು ಗಮನಿಸದೆ ನಿದ್ದೆಯಲ್ಲಿ ಜಾರಿಕೊಂಡರು. ಅರ್ಧರಾತ್ರಿ 12 ಗಂಟೆಗೆ ಯಾರೋ ಆತನನ್ನು ಹಿಂದಕ್ಕೆ ಸರಿಸಿ ಸರಿಯಾಗಿ ಮಲಗಿಸಿದಂತಾಯಿತು. ಬೆಳಗ್ಗೆ ಎದ್ದು ನೋಡಿದರೆ ತಾನು ಒಂಟಿಯಾಗಿಯೇ ಮಲಗಿದ್ದಾನೆ. ಬಂಗಲೆಯಲ್ಲಿ ಯಾರೂ ಇಲ್ಲದ್ದರಿಂದ ತಾನು ಬಂಗಲೆಯಿಂದ ಗಡಿಬಿಡಿಯಾಗಿ ಹೊರಗೆ ಬಂದನು. ಶ್ರೀ ಮಹಾರಾಜರು, ಗ್ರೀನ್ ಭುವಾ, ಆಶೀರ್ಭಾಯಿ ಹೊರಗೆ ಹೊರಡುತ್ತಿದ್ದರು. ಪ್ರಧಾನ್ ಕೂಡ ಅವರೊಡನೆ ಕಾರಿನಲ್ಲಿ ಹೊರಟನು. ಎಲ್ಲರೂ ಸೇರಿ ಅಕ್ಲೋಜ್ 20 ಕಿಲೋಮೀಟರ್ ದೂರದಲ್ಲಿರುವ ಗ್ರೀನ್ ಭುವಾ ಬಂಗಲೆಯನ್ನು ಸೇರಿದರು. ಅಲ್ಲಿ ಶ್ರೀ ಮಹಾರಾಜರಿಗೆ ಇಷ್ಟವಾದಂತಹ ಕಿಚಡಿ ಮಾಡಿದ್ದರು. ಎಲ್ಲರೂ ಕಿಚಡಿ ತಿಂದು ಟೀ ಕುಡಿದು ನಿದ್ರಿಸಿದರು. ಬಹಳ ರಾತ್ರಿಯಾಗಿತ್ತು. ಅಷ್ಟರಲ್ಲಿ ಪ್ರಧಾನ್ಗೆ ಎಚ್ಚರವಾಯಿತು. ಶ್ರೀ ಮಹಾರಾಜರು ಸಿಗರೇಟನ್ನು ಕೈಯಲ್ಲಿ ಹಿಡಿದು ತನ್ನ ಎದುರಿಗೆ ನಗುತ್ತಾ ನಿಂತಿದ್ದನ್ನು ಕಂಡನು. 2 ರಾತ್ರಿಯಿಂದ ನಿದ್ದೆ ಇಲ್ಲದೆ ಮತ್ತು ಆರೋಗ್ಯ ಸರಿಯಿಲ್ಲದ ಕಾರಣ ಶ್ರೀ ಶಂಕರ ಮಹಾರಾಜರನ್ನು ಈ ರೀತಿ ನೋಡಿದೊಡನೆ ಬಹಳ ಬೇಸರಗೊಂಡು ವಿಪರೀತ ಕೋಪವು ಬಂದಿತು. ಕೋಪ ಮತ್ತು ಬೇಸರಿಕೆಯಿಂದ ಪ್ರಧಾನವನು, ನೀನು ನಿಜವಾದ ಯೋಗಿಯೇ, ಆದರೆ ನನ್ನ ಕೋರಿಕೆಯನ್ನು ತೀರಿಸು ಎಂದನು. ಏನು ನಿನ್ನ ಕೋರಿಕೆ ಎಂದರು ಮಹಾರಾಜರು. ಅದಕ್ಕೆ ಪ್ರಧಾನ್, ಮುಕನ್ನ ಮಹಾರಾಜನಿಗೆ ಅವನ ಗುರುವು ಅನುಗ್ರಹಿಸಿದ ನಿರ್ವಿಕಲ್ಪ ಸಮಾಧಿಯನ್ನು ನನಗೆ ಕಲ್ಪಿಸಿದರೆ ನನ್ನ ಜೀವಿತಾಂತ ನಿನಗೆ ಕೃತಜ್ಞನಾಗಿ ನಿನ್ನ ಭಕ್ತನಾಗುತ್ತೇನೆ, ಅದನ್ನು ಅನುಗ್ರಹಿಸಿ ಎಂದನು. ಶ್ರೀ ಮಹಾರಾಜರು ತಕ್ಷಣವೇ ಅವರು ಸೇದುತ್ತಿದ್ದ ಸಿಗರೇಟನ್ನು ಅವನ ಬುರುಡೆಯ ಮೇಲೆ ಆರಿಸಿದರು. ಕ್ಷಣದಲ್ಲಿ ಅವನು ಟ್ರಾನ್ಸ್ ಅಂದ್ರೆ ಧ್ಯಾನ ಸಮಾಧಿಗೊಳಗಾದನು. ಅವನ ಆತ್ಮ ಆತನ ಶರೀರದಿಂದ ಹೊರಬಂದು ಸೃಷ್ಟಿಯೆಲ್ಲಾ ಸುತ್ತಿ ಸ್ವರ್ಗದ ಸಂಗೀತಗಳು, ಸ್ವರ್ಗದ ಪರಿಮಳವನ್ನು ಆಸ್ವಾದಿಸಿತು. ಈ ವಿಧವಾದ ಅನುಭವಗಳನ್ನು 7 ಗಂಟೆಗಳ ಕಾಲ ಅನುಭವಿಸಿದನು. ಅವನು ಮರಳಿ ಅವನ ಭೌತಿಕ ಪ್ರಪಂಚಕ್ಕೆ ಮಾರನೆಯ ದಿನ ಬೆಳಗ್ಗೆ ಬಂದನು. ಪ್ರಧಾನ್ನಲ್ಲಿರುವ ಅಸಹ್ಯ ದ್ವೇಷಗಳು ಪವಿತ್ರ ಪ್ರೇಮವಾಗಿ ರೂಪು ಹೊಂದಿದವು. ಅವನು ಮಹಾರಾಜರ ದಿವ್ಯ ಶಕ್ತಿಯನ್ನು ಸ್ವತಃವಾಗಿ ತಿಳಿದುಕೊಂಡನು. ಅವನು ಕಣ್ತೆರೆದು ನೋಡುವ ಹೊತ್ತಿಗೆ ಅವನೆದುರಿಗೆ ಅವನನ್ನು ನೋಡುತ್ತಿರುವ ಶ್ರೀ ಮಹಾರಾಜರನ್ನು ನೋಡಿ ಅವನ ಕಣ್ತುಂಬ ನೀರು ತುಂಬಿ ಗದ್ಗದ ಕಂಠದಿಂದ ಸಂತೋಷವಾಗಿ ಶ್ರೀ ಮಹಾರಾಜರ ಪಾದಪದ್ಮಗಳಿಗೆ ನಮಸ್ಕರಿಸಿ ಮೃದುವಾಗಿ ಹೀಗೆ ಹೇಳಸಾಗಿದನು. ನಿಮ್ಮ ದೈವಿ ಶಕ್ತಿಯು ನನಗೀಗ ಅರ್ಥವಾಯಿತು. ನಿಮ್ಮ ಬಗ್ಗೆ ತಿಳಿಯದೆಯೇ ನಿಮ್ಮನ್ನು ಅವಮಾನಿಸಿದೆ. ನನ್ನನ್ನು ಕ್ಷಮಿಸಿ, ದಯೆ ತೋರಿ ನನ್ನನ್ನು ನಿಮ್ಮಿಂದ ದೂರ ಮಾಡದಿರಿ. ನನ್ನ ಗುರುವನ್ನು ಈಗ ನಾನು ಅರಿತೆನೆಂದು ಈ ದಿನದಿಂದಲೇ ನೀವು ನನ್ನ ಗುರು, ನಾನು ನಿಮ್ಮ ಭಕ್ತನು ಎಂದು ಬಾದಕೊರಗಿದನು. ಶ್ರೀ ಮಹಾರಾಜರು ಪ್ರಧಾನನ್ನು ಮೇಲಕ್ಕೆಬ್ಬಿಸಿ ತನ್ನ ಹೃದಯಕ್ಕೆ ಅಪ್ಪಿ ಹೀಗೆಂದರು, ನೀನು ಶ್ರೀ ಸ್ವಾಮಿ ಸಮರ್ಥರ ಭಕ್ತನು. ಶ್ರೀ ಅಕ್ಕಲ್ಕೋಟೆ ಶ್ರೀ ಸ್ವಾಮಿ ಸಮರ್ಥ ನಿನ್ನನ್ನು ಅನುಗ್ರಹಿಸಲು ಹೇಳಿದ್ದಾರೆ. ಈ ಕೆಲಸ ಪೂರ್ತಿಯಾಗುವವರೆಗೂ ಆ ಮುದುಕನು ನನ್ನನ್ನು ಬಿಡುವುದಿಲ್ಲ. ನಿನಗೆ ಏನಾದರೊಂದು ಕೊಡಬೇಕೆಂದು ಆಜ್ಞಾಪಿಸಿದ್ದರು. ಆದುದರಿಂದ ನಿನಗೆ ನಿರ್ವಿಕಲ್ಪ ಸಮಾಧಿಯನ್ನು ಅನುಗ್ರಹಿಸಿದ್ದೇನೆ. ಆ ಮುದುಕ ಯಾರಿಗೂ ಏನೂ ಕೊಡುವುದಿಲ್ಲ, ಆದರೆ ಅವನ ಭಕ್ತರನ್ನು ಅನುಗ್ರಹಿಸಲು ನನಗೆ ಆಜ್ಞಾಪಿಸುತ್ತಾರೆ. ಆ ಮುದುಕನು ನನ್ನ ಗುರು, ಅವನ ಆಜ್ಞೆಯನ್ನು ತಿರಸ್ಕರಿಸಲಾರೆ. ನಾನು ಒಬ್ಬ ಧ್ಯಾನಿಯೂ ಮಾತ್ರನೇ ಎಂದರು. ಶ್ರೀ ರಾಧಾಬಾಯಿ ದೇಶ್ಮುಖ್ ಅವರೊಡನೆ ಶ್ರೀ ಸಾಯಿಬಾಬಾರವರು, ಅಮ್ಮ, ನನ್ನ ಈ ಪ್ರತಿಭೆಗಳಿಗೆಲ್ಲ ನನ್ನ ಗುರುವೇ ಕಾರಣ ಎನ್ನುತ್ತಾರೆ. ಅದೇ ವಿಧವಾಗಿ ಶ್ರೀ ಮಹಾರಾಜರು ಸಹ ನಮ್ಮ ಲೀಲೆಗಳಿಗೆಲ್ಲ ನನ್ನ ಗುರುವಾದ ಶ್ರೀ ಸಮರ್ಥರೇ ಕಾರಣವೆನ್ನುತ್ತಾರೆ. ಅದೇ ವಿಧವಾಗಿ ಶ್ರೀ ಶಂಕರ ಮಹಾರಾಜರು ಸಹ ತನ್ನ ಲೀಲೆಗಳಿಗೆಲ್ಲ ತನ್ನ ಗುರುವಾದ ಸ್ವಾಮಿ ಸಮರ್ಥರೇ ಕಾರಣ ಎನ್ನುತ್ತಾರೆ. ಇದುವರೆಗೂ ಅವರನ್ನು ದ್ವೇಷಿಸಿ ಅವರನ್ನು ಕಪಟ ಸನ್ಯಾಸಿ ಎಂದು ತೋರಿಸಿದನು. ಆದರೆ ಅವರಿಂದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದವರು ಅನುಗ್ರಹಿಸಿದ ನಂತರ ಅವನಲ್ಲಿರುವ ಅಹಂಭಾವ ಮತ್ತು ಗರ್ವವು ನಾಶವಾಗಿ ಶ್ರೀ ಶಂಕರ ಮಹಾರಾಜರ ಮತ್ತು ಶ್ರೀ ಸ್ವಾಮಿ ಸಮರ್ಥರ ಮುಖ್ಯವಾದ ಭಕ್ತನಾಗಿ ಸ್ಥಾನವನ್ನು ಸಂಪಾದಿಸಿದನು. ಅವನ ಪೂರ್ವ ಪುಣ್ಯ ಫಲದಿಂದ ಮೊದಲನೆಯ ಭೇಟಿಯಲ್ಲಿಯೇ ಅವನ ಜೀವನ ಆಕಾಂಕ್ಷೆಯಾದ ನಿರ್ವಿಕಲ್ಪ ಸಮಾಧಿಯನ್ನು ಅನುಗ್ರಹಿಸಿದನು. ಇದಿಗೆ ಮುಕ್ತಾಯವಾಯಿತು. ಮುಂದಿನ ಭಾಗ ಮುಂದುವರಿಯುವುದು.